ಮಳೆಯ ಕೊರತೆಯಿಂದ ಬರ ಹಾಗೂ ಕ್ಷಾಮ ಬಂದು ಭಾಳಷ್ಟು ಜನರು ಸತ್ತೋಗ್ಬಿಟ್ರಮ್ಮ. ಮೈಸೂರಿನಲ್ಲಿ 6-11 ಲಕ್ಷ ಜನ ಸತ್ತರು ಅಂತ ಒಂದು ಎಸ್ಟಿಮೇಟ್ ಇದೆ. ನೀವು ನಿಮ್ಮ ಕೃಷಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಒಂದು ನೆವಾನ ಇಟ್ಕೊಂಡು ಮದ್ರಾಸ್ ಪ್ರಾಂತ್ಯಕ್ಕೆ, ಬ್ರಿಟಿಷ್ ಪ್ರಾಂತ್ಯಕ್ಕೆ ಹರಿದು ಬರುವ ನೀರಿನ ಶೇಖರಣೆಗಾಗಲಿ ಅಥವಾ ಬೇರೆ ಕಡೆಗೆ ತಿರುಗಿಸೋಕೆ ಯಾವುದೇ ಒಂದು ಯೋಜನೆಗೆ ನಮ್ಮದು ಸಮ್ಮತಿ ಇಲ್ಲ ಅಂತ ಹೇಳಿದರು. ಯಾವ ಪ್ರಮಾಣದಲ್ಲಿ ನಮಗೆ ನೀರು ಬರಬೇಕು ಆ ನೀರಿನ ಪ್ರಮಾಣದಲ್ಲಿ ಕಮ್ಮಿ ಆಗತ್ತೆ, ಅದಕ್ಕೋಸ್ಕರ ನೀವು ಈ ಕೆರೆಗಳ ದುರಸ್ತಿ, ನಾಳೆಗಳ ದುರಸ್ತಿ, ಹೂಳು ತೆಗೆಯುವ ಕೆಲಸ ಮಾಡಬಾರ್ದು ಅಂತ ಹೇಳಿದರು. ಯಾವುದೇ ದೊಡ್ಡ ಜಲಾಶಯ ಇಲ್ಲದೇ ಇರೋ ಸಮಯದಲ್ಲಿ ನಾವು ಬರೀ ಕೆರೆಗಳ ಮೇಲೆ ನಮ್ಮ ಕೃಷಿ ನಾವು ಮಾಡ್ತಾಯಿದ್ವಿ. ಈ ಪತ್ರ ವ್ಯವಹಾರ ಶುರುವಾಗಿದ್ದು 1888ರಲ್ಲಿ. ಆವಾಗಿನ ನಮ್ಮ ದಿವಾನರಾಗಿದ್ದವರು ಶೇಷಾದ್ರಿ ಅಯ್ಯರ್ ಅವರು. ಕನ್ನಡ ನಾಡಿನ ರನ್ನದರತುನ ಕೇಳೋ ಕಥೆಯನ್ನ ಕಾವೇರಿ ವಿವಾದ ಬಗ್ಗೆ ಮಾತಾಡ್ತಾ ಇದ್ರೆ ಅವಾಗ ನಡೀತಾ ಇತ್ತು. ಹಾಂ, ಅಷ್ಟೇ ಆರಂಭ. ಮಧ್ಯಂತರ ತೀರ್ಪು ಬಂದಿತ್ತು. ಮಧ್ಯಂತರ ತೀರ್ಪು ಬಂದಾಗ ಇದು ತುಂಬ ದೊಡ್ಡ ಅನ್ಯಾಯ. ನಮ್ಮ ರಾಜ್ಯಕ್ಕೆ ಮಾತ್ರ ಈ ಕೃಷಿಯಲ್ಲಿ ಬರುವ ಜಮೀನಿನ ಅದನ್ನು ವಿಸ್ತರಣೆ ಆಗಬಾರ್ದು, 11.2 ಲಕ್ಷಕ್ಕೆ ಮಾತ್ರ ಸೀಮಿತ ಯಾಕೆಗೊಳ್ಬೇಕು ಅನ್ನೋ ವಿಷಯದಲ್ಲಿ. ಮತ್ತು ಇವರು ಕಳೆದ 10 ವರ್ಷದಲ್ಲಿ ಹರಿದ ನೀರಿನಿಂದ ಮಾತ್ರ ಒಂದು ಆವ್ರೇಜ್ ತಗೊಂಡಿದ್ದಾರೆ. ಅದರಲ್ಲಿ 2 ಎಕ್ಸೆಸ್ ವರ್ಷಗಳನ್ನ ಬಿಟ್ಬಿಟ್ಟಿದ್ದಾರೆ, 2 ಮಳೆಯ ಕೊರತೆಯ ವರ್ಷಗಳನ್ನ ಬಿಟ್ಬಿಟ್ಟಿದ್ದಾರೆ. ಹಾಗಾದರೆ ಪ್ರಾಕ್ಟಿಕಲಿ ಅವ್ರು ತೊಗೊಂಡಿರೋದು ಬರೀ 6 ವರ್ಷದ್ದು ಮಾತ್ರ. 6 ವರ್ಷದ್ದನ್ನು ತೊಗೊಂಡ್ಬಿಟ್ಟು ಅದರದ್ದು ಸರಾಸರಿ ತೊಗೊಂಡ್ರೆ ಅದು ಎಷ್ಟರ ಮಟ್ಟಿಗೆ ರಿಯಲಿಸ್ಟಿಕ್ ಆಗುತ್ತೆ ಅನ್ನೋ ವಿಷಯನ ನಮ್ಮ ಸರ್ಕಾರ ಪ್ರಶ್ನೆ ಕೇಳ್ತು. ಆಮೇಲೆ ನಮ್ಮ ರೈತ ಸಮುದಾಯಕ್ಕೆ ಇದರಿಂದ ಏನೂ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಹೊಸ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು. ಸರ್, ಅದಕ್ಕೂ ಮುಂಚೆ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಕಾವೇರಿ ವಿವಾದ? ಯಾಕೆಂತ ಹೇಳಿದ್ರೆ ನಾವು ಇತಿಹಾಸ ಎಲ್ಲ ನೋಡಿದಾಗ ಕಾವೇರಿ ವಿವಾದ ಅನ್ನೋದು ಮುಗಿಯದ ಕತೆ ಅಂತೆಲ್ಲ ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ. ಕಾಮನ್ ವರ್ಡ್ ಆಗ್ಬಿಟ್ಟಿದೆ, ಆಯ್ತು ಮುಗಿಯದೇ ಇಲ್ಲ ಬಿಡಿ ಅಂತ. ಕಾವೇರಿ ವಿವಾದಕ್ಕೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮಳೆಯ ಕೊರತೆಯಿಂದ ಬರ ಹಾಗೂ ಕ್ಷಾಮ ಬಂದು ಭಾಳಷ್ಟು ಜನರು ಸತ್ತೋಗ್ಬಿಟ್ರಮ್ಮ. ಯಾವ ಕಾಲಘಟ್ಟ? 19ನೇ ಶತಮಾನದಲ್ಲಿ. ನಿಮ್ಗೆ ಆವಾಗಲೇ ಹೇಳಿದೆ, ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ 1820ರ ದಶಕದಲ್ಲಿ 2 ಭಯಂಕರ ಬರಗಳು ಬಂತು. ಇದು ಹಾಗೆ ಸುಮಾರು ಸರಿ ಆಯಿತು. ಸುಮಾರು ಸರಿಯಾಗಿ ಕೊನೆಗೆ 1876ನೇ ಇಸ್ವಿನಲ್ಲಿ ಒಂದು ಭಯಂಕರ ಕ್ಷಾಮ ಆಗಿ ಮೈಸೂರಿನಲ್ಲಿ 6-11 ಲಕ್ಷ ಜನ ಸತ್ತರು ಅಂತ ಒಂದು ಎಸ್ಟಿಮೇಟ್ ಇದೆ. ಅವಾಗ ಅಂದರೆ ಅವತ್ತು ಮೈಸೂರು ಸಂಸ್ಥಾನದ 5ನೇ 1 ಭಾಗ ಆವಾಗಿನ ಜನಸಂಖ್ಯೆ ಅಷ್ಟು ಸಾವಾಯಿತು ಅಂತ. ಅಂದರೆ ನಮಗೆ ಬರದಿಂದ ಮೇಲಿಂದ ಮೇಲೆ ಸಮಸ್ಯೆಗಳಾಗ್ತಲೇ ಇತ್ತು. ನಮ್ಮ ಮೈಸೂರಿನ ರಾಜರಿಗೆ ಅವ್ರಿಗೆ ಬರೀ ನಾವು ರಾಜರಾಗಿ ಚಿನ್ನದ ಅಂಬಾರಿನಲ್ಲಿ ಕೂತ್ಕೋಬೇಕು ಅಥವಾ ಹೊಳೆಯೋ ಅಂಥ ಬಟ್ಟೆಗಳನ್ನ ಹಾಕ್ಕೋಬೇಕು ಅನ್ನೋದು ಅವ್ರಿಗಿರಲಿಲ್ಲ. ತುಂಬ ಜನ ರಾಜರುಗಳಿಗೆ ನಮ್ಮ ಜನಗಳ ಕ್ಷೇಮನೇ ಅವ್ರಿಗೆ ತುಂಬ ಮುಖ್ಯ ಆಗಿತ್ತು. ಅದ್ರ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇತ್ತು. ಸೊ ಆ ದೃಷ್ಟಿಯಿಂದ ಮೈಸೂರಿನಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದರು. ಅವ್ರ ಹೆಸರು ಕರ್ನಲ್ ಸ್ಯಾಂಕಿ ಅಂತ. ಅವ್ರಿಗೆ ನೀರಿನ ನಿರ್ವಹಣೆಯ ಬಗ್ಗೆ ಹೆಚ್ಚು ಪರಿಣತಿ ಇತ್ತು ಅಂತ ಹೇಳಿಬಿಟ್ಟು ಆಗ ಅವ್ರಿಗೆ ಮೈಸೂರಿನ ಮಹಾರಾಜರು ಅವ್ರಿಗೊಂದು
ಒಂದು ಅಸೈನ್ಮೆಂಟ್ ಕೊಟ್ಟರು. ಏನಪ್ಪ ಅಂತಂದರೆ ನಮಗೆ ಈ ರೀತಿ ಮೇಲಿಂದ ಮೇಲೆ ಬರಗಳು ಬರ್ತಾ ಇದ್ದಾವೆ, ನಾವು ಏನು ಮಾಡಿದ್ರೆ ಈ ಸಮಸ್ಯೆಯಿಂದ ಜನಗಳಿಗೆ ಸ್ವಲ್ಪ ಆದ್ರೂ ಪರಿಹಾರ ಕೊಡಬಹುದು, ಸ್ವಲ್ಪ ಆದ್ರೂ ನಿರಾಳ ಅಂತ ಅನ್ನಿಸ್ಬೋದು ಅನ್ನೋ ಒಂದು ವಿಷಯನ ನಮ್ಮ ಕರ್ನಲ್ ಸ್ಯಾಂಕಿ ಮುಂದೆ ಇಟ್ಟರು. ಕರ್ನಲ್ ಸ್ಯಾಂಕಿ ಅಂದರೆ ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಇದೆಯಲ್ಲ, ಅದು ಅವ್ರ ಹೆಸರಿನಲ್ಲೇ ಇರೋದು, ಸರ್ ರಿಚರ್ಡ್ ಸ್ಯಾಂಕಿ ಅಂತ. ಅವರು ನಮ್ಮಲ್ಲಿ 1862ರಿಂದ 64ರವರೆಗೆ ನಮ್ಮ ಹತ್ರ ಚೀಫ್ ಇಂಜಿನಿಯರ್ ಆಗಿದ್ದರು ಅಂತ ಕಾಣಿಸುತ್ತೆ. ಕರೆಕ್ಟಾಗಿ ನಾನು ಪುಸ್ತಕದಲ್ಲಿ ಹೇಳಿದ್ದೀನಿ. ಅವರು ನಮ್ಮ ಹತ್ರ ಸುಮಾರು ಒಂದು 2-3 ವರ್ಷ ಚೀಫ್ ಇಂಜಿನಿಯರ್ ಆಗಿದ್ದರು. ಅವರಿಗೆ ಈ ವಿಷಯಗಳನ್ನ ಕೊಟ್ಟಾಗ ಅವರು ನಮ್ಮ ಮೈಸೂರು ಸಂಸ್ಥಾನದ ಮೇಲೆ ಬಿದ್ದಿರುವ ಕಳೆದ ಕನಿಷ್ಠ 25 ವರ್ಷದಲ್ಲಿ ಎಷ್ಟು ಮಳೆ ಬಿದ್ದಿದೆ ಅನ್ನೋದನ್ನು ಒಂದು ಅಧ್ಯಯನ ಮಾಡಿದ್ರು ಅವರು. ಅವರ ಅಧ್ಯಯನದ ಪ್ರಕಾರ ನಮಗೆ ಕರಾವಳಿನಲ್ಲಿ ಸಾಕಷ್ಟು ಮಳೆ ಆಗತ್ತೆ, ಮಲೆನಾಡಿನಲ್ಲಿ ಸಾಕಷ್ಟು ಮಳೆ ಆಗತ್ತೆ. ಆಮೇಲಿಂದ ಈ ಬಯಲುಸೀಮೆ ಬರುತ್ತಲ್ಲ, ನಮಗೆ ಸ್ವಲ್ಪ ಶಿವಮೊಗ್ಗ, ಸ್ವಲ್ಪ ಹಾಸನ, ಸ್ವಲ್ಪ ಚಿಕ್ಕಮಗಳೂರು. ಆವಾಗಿನ ಕಾಲದಲ್ಲಿ ಇದಕ್ಕೆ ಕಡೂರು ಜಿಲ್ಲೆ ಅಂತ ಕರೀತಾ ಇದ್ರು. ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರು ಜಿಲ್ಲೆ ಅಂತ ಇರಲಿಲ್ಲ. ಸೊ ಹೀಗೆ ಈ ಮಲೆನಾಡಿನಲ್ಲಿ ಮಾತ್ರ ಸ್ವಲ್ಪ ಜಾಗದಲ್ಲಿ ಮಳೆ ಬೀಳುತ್ತೆ, ಇನ್ನು ಮಿಕ್ಕಿದ ಪ್ರದೇಶದಲ್ಲಿ ಮಳೆ ಬೀಳೋದಿಲ್ಲ. ಯಾಕೆ ಅಂತಂದರೆ ಅದನ್ನು ರೈನ್ ಶ್ಯಾಡೋ ಏರಿಯಾ ಅಂತ ಅದಕ್ಕೆ ಕರೀತಾರೆ. ಇದಕ್ಕೇನು ಕಾರಣ ಅಂತ ರಿಚರ್ಡ್ ಸ್ಯಾಂಕಿ ಅವರ ಪ್ರಕಾರ ಏನಪ್ಪ ಅಂತಂದರೆ, ನಮ್ಮ ಪಶ್ಚಿಮ ಘಟ್ಟ ಇದೆಯಲ್ಲ, ವೆಸ್ಟರ್ನ್ ಘಾಟ್ಸ್, ಅದು ಒಂದು 2000 ಅಡಿಯಷ್ಟು ಎತ್ತರಕ್ಕಿದೆ. ಸೊ ಅವರು ಅದನ್ನು ಡಿಸ್ಕ್ರೈಬ್ ಮಾಡೋದೇನಪ್ಪ ಅಂತಂದರೆ, ಈ 2000 ಅಡಿಯ ಗೋಡೆ ಇದು ನಮ್ಮ ಅರೇಬಿಯನ್ ಸಮುದ್ರದಿಂದ ಮಳೆಯನ್ನು ಹೊತ್ತು ಬರುವಂತಹ ಮೋಡಗಳು ಈ 2000 ಅಡಿಯ ಗೋಡೆಯನ್ನು ದಾಟಿ ಬರಬೇಕು. ಅದು ಕಷ್ಟದ ಕೆಲಸ. ಹಾಗಾಗಿ ಮಲೆನಾಡಿನಲ್ಲಿ ಮತ್ತು ಕರಾವಳಿನಲ್ಲಿ ಮಳೆ ಆಗುತ್ತೆ. ಇನ್ನು ಉಳಿದ ಪ್ರದೇಶ ಬಹುತೇಕ ಮೈಸೂರು ಸಂಸ್ಥಾನಕ್ಕೆ ಸೇರಿದ ಬಹುತೇಕ ಪ್ರದೇಶ ಪೂರ್ತಿಯಾಗಿ ನಿಮ್ಮ ಈ ರೈನ್ ಶ್ಯಾಡೋ ಏರಿಯಾಗೆ ಬರುತ್ತೆ. ಸೊ ನಿಮಗೆ ಎಲ್ಲಿವರೆಗೆ ಈ ಗೋಡೆ ಇರುತ್ತೋ ಅಲ್ಲಿವರೆಗೂ ನಿಮ್ಮ ರಾಜ್ಯ ಒಂದು ಮಳೆಯ ಕೊರತೆಯ ಪ್ರದೇಶವಾಗಿ ಉಳಿಯುತ್ತೆ ಅನ್ನುವ ಮಾತನ್ನು ಕರ್ನಲ್ ಸ್ಯಾಂಕಿ ಹೇಳಿದರು. ಅವರು ಮಹಾರಾಜರು ಕೊಟ್ಟಿದ್ದಕ್ಕೆ ಅವ್ರೇನು ಹೇಳ್ತಾರಪ್ಪ ಅಂತಂದರೆ, ಪರಿಹಾರವಾಗಿ ನಾವೇನು ಮಾಡ್ಬೋದು ಅಂತಂದರೆ, ನಮ್ಮ ಹತ್ರ ಏನು ಕೆರೆಗಳಿದ್ದಾವೆ, ಈ ಕೆರೆಗಳ ವಿಷಯ ಹೇಳಬೇಕು. ಯಾಕಪ್ಪ ಅಂತಂದರೆ, ನಮಗೆ ಮೈಸೂರಿನ ಕೃಷಿ ಯಾವಾಗಲೂ ಕೆರೆ ಅವಲಂಬಿತವಾದಂತಹ, ಮಳೆ ಅವಲಂಬಿತವಾದಂತಹ ಕೃಷಿ. ಯಾಕೆಂದರೆ ನಮ್ಮಲ್ಲಿ ಈ ಎತ್ತರವಾದಂತಹ ಜಲಾಶಯಗಳು, ಅಣೆಕಟ್ಟುಗಳು ಯಾವುದೂ ಇರಲಿಲ್ಲ. ಮಳೆ ಬಿದ್ದಾಗ ನದಿಗಳು ಉಕ್ಕಿ ಹರಿದ್ರೆ, ನದಿಗಳಿಂದ ಬರೋ ನಾಲೆಗಳಿಂದ ಅಥವಾ ಕೆರೆಗಳಿಂದ, ತೂಬುಗಳಿಂದ ಬಂದ ನೀರಿನಿಂದ ನಮ್ಮ ಕೃಷಿ ಚಟುವಟಿಕೆಗಳು ಮಾಡಬೇಕಾಗಿತ್ತು. ಸೊ ಆ ಟೈಮ್ನಲ್ಲಿ ಇದನ್ನು ಯಾವುದೇ ದೊಡ್ಡ ಜಲಾಶಯ ಇಲ್ಲದೇ ಇರೋ ಸಮಯದಲ್ಲಿ ನಾವು ಬರೀ ಕೆರೆಗಳ ಮೇಲೆ ನಮ್ಮ ಕೃಷಿ ನಾವು ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ಕೃಷಿನಲ್ಲಿ, ಕೆರೆಗಳಲ್ಲಿ ಕೃಷಿ ಮಾಡೋದಕ್ಕೆ ನಾವು ನೀರಿನ ಶೇಖರಣೆಯನ್ನು ಸುಮಾರು ಒಂದು 30% ಜಾಸ್ತಿ ಮಾಡ್ತು ಅಂತಂದರೆ, ಅಂತಹ ನೀರನ್ನು ಬರಗಾಲದ ಪ್ರದೇಶದಲ್ಲಿ, ಬರಗಾಲದ ಸಮಯದಲ್ಲಿ ನಾವು ಅದನ್ನು ಉಪಯೋಗಿಸ್ಕೋಬಹುದು. ಅದರಿಂದ ರೈತರಿಗೆ ಸ್ವಲ್ಪ ಆದ್ರೂ ಅವ್ರ ಸಮಸ್ಯೆಗಳಿಂದ ಸ್ವಲ್ಪ ನಿರಾಳ ಅಂತ ಅನಿಸುತ್ತೆ ಅಂತ ಅವರು ಹೇಳಿದರು. ಅದರ ಮೇಲೆ ನಮ್ಮ ರಾಜ್ಯದಲ್ಲಿ ಕೆರೆಗಳಲ್ಲಿ ಸ್ವಲ್ಪ ಹೂಳೆತ್ತೋ ಕೆಲಸನ ಮತ್ತು ನಾಲೆಗಳ ದುರಸ್ತಿ ಕೆಲಸನ ಶುರು ಮಾಡಿಕೊಂಡ್ರು. ಅದಕ್ಕಿಂತಲೂ ಮೊದಲು ಇದೊಂದು ಯಾರಾದ್ರೂ ನನಗೆ ನಿಮಗೆ ಈ ಕಾವೇರಿ ವಿವಾದ ಯಾವಾಗ ಶುರುವಾಯಿತು ಅಂತ ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ನೀನು ಐಡೆಂಟಿಫೈ ಮಾಡು ಅಂತ ಕೇಳ್ತು ಅಂತಂದರೆ, ನಾನು ಅದಕ್ಕೆ 1807 ಅಂತ ಹೇಳಬೇಕಾಗತ್ತೆ. 1807ರಲ್ಲಿ ನಮ್ಮ ದಿವಾನ್ ಪೂರ್ಣಯ್ಯ, ನಮ್ಮ ಮೈಸೂರು ಸಂಸ್ಥಾನದ ಮೊದಲನೇ ದಿವಾನರು, ಅವರು ಈ ಕೆರೆಗಳಲ್ಲಿ ಹೂಳು ಎತ್ತುವ ಕೆಲಸ ಮತ್ತು ನಾಲೆಗಳ ರಿಪೇರಿಯನ್ ಕೆಲಸವನ್ನು ಅವರು ಮಾಡಿದ್ರು. ಇದು ಅವರಿಗೆ ದೊಡ್ಡ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಆದ್ಯತೆ ಆಯಿತು. ಯಾಕಪ್ಪ ಅಂತಂದರೆ, ನಿಮಗೆ ಅದಕ್ಕಿಂತಲೂ 50 ವರ್ಷ ನೀವು ಹಿಂದಕ್ಕೆ ಹೋದರೆ 1767ರಿಂದ
ನಮಗೆ ಮೊದಲನೇ ಯುದ್ಧ ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆ ಶುರುವಾಯಿತು. ಅದು 1767ರಿಂದ 1799ರವರೆಗೆ 4 ಯುದ್ಧಗಳಾಯಿತು. ಈ ಸಮಯದಲ್ಲಿ ನಮ್ಮ ಹತ್ರ ಯಾವುದೇ ಥರದ ಕೃಷಿ ಚಟುವಟಿಕೆ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಇನ್ನೊಂದು ಆಯಿತು, ಏನಪ್ಪ ಅಂತಂದರೆ ಈ ಕೆಲವು ಕೆರೆಗಳನ್ನ ಹಾಳು ಮಾಡಿದ್ರು. ಈಗ ಸೈನ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರಬೇಕಾದ್ರೆ ಸೈನಿಕರಿಗೆ ಮುಖ್ಯವಾಗಿ ನೀರು ಬೇಕು. ನೀರಿಲ್ಲದೆ ಹೋದರೆ ಯಾವುದೇ ಥರದ ಚಟುವಟಿಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈ ಯುದ್ಧ ಮಾಡೋ ಸೈನ್ಯಕ್ಕೆ ತೊಂದರೆ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವು ಕೆರೆಗಳನ್ನು, ನಾಲೆಗಳನ್ನು ಎಲ್ಲನೂ ಹಾಳು ಮಾಡಿದ್ರು ಅನ್ನೋ ವಿಷಯ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಉಲ್ಲೇಖ ಇದೆ. ಸೊ ಹಾಗಾಗಿ ದಿವಾನ್ ಪೂರ್ಣಯ್ಯನವ್ರಿಗೆ 50 ವರ್ಷಗಳ ಕಾಲ ನಾವು ನಮ್ಮ ಕೃಷಿಯನ್ನು ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ, ಅದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಈ ಕೆರೆಗಳಲ್ಲಿ ಹೂಳು ತೆಗೆಯೋ ಕೆಲಸ ಮತ್ತು ನಾಲೆಗಳ ದುರಸ್ತಿನ ಅವ್ರು ಶುರು ಮಾಡಿಕೊಂಡ್ರು. ಆವಾಗ ತಂಜಾವೂರಿನ ರೈತರು ನೀವು ಇದನ್ನು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದರು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ನೀವು ಕೆರೆಗಳಲ್ಲಿ ಹೂಳೆತ್ತಿದ್ರೆ ಮತ್ತು ಈ ನಾಲೆಗಳ ದುರಸ್ತಿ ಮಾಡ್ತೀವಿ ಅಂತಂದರೆ ಮಳೆ ಬಿದ್ದಾಗ ಈ ನೀರು ಹಾಗೆಯೇ ಹರ್ಕೊಂಡು ಕಾವೇರಿ ನದಿಗೆ ಸೇರ್ತಾ ಇತ್ತು. ಆ ಕಾವೇರಿ ಹರಿದು ಬಂದು ನಮ್ಮ ಗದ್ದೆಗಳಿಗೆ ಬರ್ತಾ ಇತ್ತು. ನೀವು ಹೀಗೆಲ್ಲ ಮಾಡೋದರಿಂದ ಯಾವ ಪ್ರಮಾಣದಲ್ಲಿ ನಮಗೆ ನೀರು ಬರಬೇಕು ಆ ನೀರಿನ ಪ್ರಮಾಣದಲ್ಲಿ ಕಮ್ಮಿ ಆಗತ್ತೆ. ಅದಕ್ಕೋಸ್ಕರ ನೀವು ಈ ಕೆರೆಗಳ ದುರಸ್ತಿ, ನಾಳೆಗಳ ದುರಸ್ತಿ, ಹೂಳು ತೆಗೆಯುವ ಕೆಲಸ ಮಾಡಬಾರ್ದು ಅಂತ ಹೇಳಿದರು. ಈ ವಿಷಯನ ಆವಾಗಿನ ರೆಸಿಡೆಂಟ್ ಆಗಿದ್ದ ವಿಲ್ಕ್ಸ್ ಅಂತ ಒಬ್ಬರು ಬ್ರಿಟಿಷ್ ಅಧಿಕಾರಿ ರೆಸಿಡೆಂಟ್ ಆಗಿದ್ದರು ಮೈಸೂರಿನಲ್ಲಿ. ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಅವ್ರು ಹೇಳಿದರು, ಈ ಕೆರೆಗಳು ಈ ನಮ್ಮ ನಿಮಗಿಂತಲೂ ಭಾಳ ವರ್ಷಗಳಿಂದ ಇದ್ದಾವೆ ಮತ್ತು ಈ ಕೃಷಿ ಕೆಲಸ ಈ ಕೆರೆಗಳಿಂದ ನಡ್ಕೊಂಡು ಬಂದಿದೆ. ಈ ಭಾಳ ವರ್ಷಗಳಿಂದ ಈ ಕೆರೆಗಳು ಅಸ್ತಿತ್ವದಲ್ಲಿ ಇರೋದರಿಂದ ಮತ್ತು ಆ ಕೆರೆ ನೀರಿನಿಂದ ಈ ಕೃಷಿ ಚಟುವಟಿಕೆ ನಡೀತಾ ಇರೋದರಿಂದ ಈಗ ಹೂಳೆತ್ತೋದ್ರಿಂದ ಕಮ್ಮಿ ಆಗತ್ತೆ ಅಂತ ಹೇಳೋದು ಇದು ನಿಜ ಅಲ್ಲ. ಈ ಥರದ ಆಪಾದನೆಗಳಲ್ಲಿ ಏನು ಹುರಲಿಲ್ಲ ಅನ್ನೋ ಒಂದು ವರದಿಯನ್ನು ಅವರು ವಿಲ್ಕ್ಸ್, ಆವಾಗಿನ ರೆಸಿಡೆಂಟ್, ಅವರು ಕೊಟ್ಟರು. ಸೊ ಇದನ್ನು ಅಫಿಷಿಯಲ್ಲಾಗಿ ನೋಡ್ತು ಅಂತಂದರೆ ನಿಮಗೆ 1807ರಲ್ಲಿ ಇದು ಶುರುವಾಯಿತು. ಇದು 2ನೇ ಹಂತ ನಮ್ಮ ಸ್ಯಾಂಕಿಯವರ ವರದಿ ಬಂತು. ಸ್ಯಾಂಕಿಯವರ ವರದಿ ಮೈಸೂರು ಮಹಾರಾಜರಿಗೆ ಕೊಟ್ಟಿದ್ದು 1866ರಲ್ಲಿ. 66ರಲ್ಲಿ ಅವ್ರು ಕೊಟ್ಟು ಅದರಲ್ಲಿ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಆದ್ರೂ ನಿಮ್ಮ ಸಮಸ್ಯೆ ಬಗೆಹರಿಬಹುದು ಅಂತ ಕರ್ನಲ್ ಸ್ಯಾಂಕಿ ಹೇಳಿದರು. ಆವಾಗ ನಮ್ಮ ರಾಜ್ಯದಲ್ಲಿ ಇದನ್ನು ಶುರು ಮಾಡಿಕೊಂಡ್ರು. ಈ ನೀವು ಹೂಳೆತ್ತುವ ಕೆಲಸ ಮತ್ತು ನಾಲೆಗಳ ದುರಸ್ತಿ. ಆಗ ಮತ್ತೆ ಬ್ರಿಟಿಷ್ನವ್ರಿಗೆ ಇದು ಈ ರೀತಿ ಆಗ್ತಾ ಇದೆಯಲ್ಲ, ಇದನ್ನು ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಅವರು ಮೈಸೂರಿನ ಒಂದು ಒಪ್ಪಂದ ಮಾಡಿ ಅವ್ರನ್ನ ಕೈ ಕಾಲು ಎರಡನ್ನು ಕಟ್ಟಬೇಕು ಅನ್ನೋ ಒಂದು ಪ್ರಯತ್ನ ಆಯಿತು. ಆಗ ಅವರು ನೀವು ನಮ್ಮ ಜೊತೆ ಒಂದು ಲಾಭ ಏನಿಲ್ಲ, ಬರೀ ನಮ್ಮ ತಂಜಾವೂರು ರೈತರಿಗೆ ಅನುಕೂಲ ಆಗಬೇಕು ಅಂತ. ಮತ್ತು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ್ದು ಅದು. ಆವಾಗಿನ ಕಾಲದೆಲ್ಲ ಪ್ರೆಸಿಡೆನ್ಸಿಗಳಿತ್ತಲ್ಲ. ಸೊ ಪ್ರೆಸಿಡೆನ್ಸಿ ಇದ್ದಿದ್ದರಿಂದ ಮೈಸೂರು ಆವಾಗ ಒಂದು ವಾಸಲ್ ಸ್ಟೇಟ್ ಅಂತ ಆಗಿತ್ತು. ಅಂದರೆ ಅದೊಂದು ಅಧೀನ ಸಾಮಂತ ರಾಜ್ಯ ಅಂತ ಆಗಿತ್ತು. ಸೊ ನಾವು ಪ್ರೆಸಿಡೆನ್ಸಿ, ನಾವು ಉನ್ನತ ಮಟ್ಟಕ್ಕೆ ಸೇರಿದವರು, ನಾವು ಚಕ್ರವರ್ತಿಗಳು, ನೀವು ವಾಸಲ್ ಸ್ಟೇಟ್ ಆದ್ದರಿಂದ ನೀವು ನಮ್ಮ ಕಾಲಾಳುಗಳು ಅನ್ನೋ ರೀತಿಯಲ್ಲಿ ಆವಾಗಿನ ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಈ ವಿಷಯದಲ್ಲಿ ಒಂದು ಕರೆಸ್ಪಾಂಡೆನ್ಸ್ ಶುರುವಾಯಿತು. ಈ ಪತ್ರ ವ್ಯವಹಾರ ಶುರುವಾಗಿದ್ದು 1888ರಲ್ಲಿ. ಆವಾಗಿನ ನಮ್ಮ ದಿವಾನರಾಗಿದ್ದವರು ಶೇಷಾದ್ರಿ ಅಯ್ಯರ್ ಅವರು. ಸೊ ಶೇಷಾದ್ರಿ ಅಯ್ಯರ್ ಅವರು ಹೇಳ್ತಾರೆ, ನಿಮ್ಮ ಮಾತಿನ ಪ್ರಕಾರ ನಾನು ಏನಾದರೂ ಒಪ್ಪಿಕೊಂಡ್ರೆ ಮುಂದಿನ ಪೀಳಿಗೆ ನನ್ನನ್ನು ಶಪಿಸತ್ತೆ. ಮೈಸೂರಿನಲ್ಲಿ ಕೃಷಿ ಅಭಿವೃದ್ಧಿಗೆ ಕಲ್ಲಾಕದಂತಹ ವ್ಯಕ್ತಿ ಅನ್ನೋ ಒಂದು ಮಾತಿಗೆ ನಾನು ಒಳಪಡಬೇಕಾಗತ್ತೆ ಅಂತ ಅವ್ರು ಹೇಳಿದರು. ಆಮೇಲಿಂದ ಅದಕ್ಕೆ ಬ್ರಿಟಿಷ್ ಸರ್ಕಾರ ಅವ್ರಿಗೆ ಈ ಪತ್ರದಲ್ಲೇ ಬರೆದು ಹೇಳಿದರು,
ನೀವು ನಿಮ್ಮ ಕೃಷಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಒಂದು ನೆವಾನ ಇಟ್ಕೊಂಡು ಮದ್ರಾಸ್ ಪ್ರಾಂತ್ಯಕ್ಕೆ, ಬ್ರಿಟಿಷ್ ಪ್ರಾಂತ್ಯಕ್ಕೆ ಹರಿದು ಬರುವ ನೀರಿನ ಶೇಖರಣೆಗಾಗಲಿ ಅಥವಾ ಬೇರೆ ಕಡೆಗೆ ತಿರುಗಿಸೋಕೆ ಯಾವುದೇ ಒಂದು ಯೋಜನೆಗೆ ನಮ್ಮದು ಸಮ್ಮತಿ ಇಲ್ಲ ಅಂತ ಹೇಳಿದರು. ಓಕೆ. ಅವ್ರು ಹೇಳೋದು ಏನಪ್ಪ ಅಂತಂದರೆ, ನೋ ಪ್ರಾಜೆಕ್ಟ್ ಟುವರ್ಡ್ಸ್ ಸ್ಟೋರೇಜ್ ಆರ್ ಡೈವರ್ಷನ್ ಆಫ್ ವಾಟರ್ ವಿಲ್ ಬಿ ಪರ್ಮಿಟೆಡ್ ಅಂತ ಹೇಳಿದರು. ಸೇಮ್ ವರ್ಡ್ಸ್ ಅವರ ಪತ್ರ ವ್ಯವಹಾರದಲ್ಲಿ ಹೇಳಿರುವಂತಹ ಮಾತು. ಅದಕ್ಕೆ ಪ್ರತಿಯಾಗಿ ದಿವಾನ್ ಶೇಷಾದ್ರಿಯರು ಏನು ಹೇಳಿದರು ಅಂತಂದರೆ, ನಾವು ಏನೇನೋ ಕಾರಣಕ್ಕೋಸ್ಕರ ನಮ್ಮಲ್ಲಿ ಈ ಕೃಷಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ನಾವು ಇದುವರೆಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವಾಗಿಲ್ಲದೆ ಹೋದರೆ ಮತ್ತು ಈ ನೀರಿನ ಶೇಖರಣೆಗೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳೋಕ್ಕೆ ಸಾಧ್ಯವಾಗಿಲ್ಲದೆ ಹೋದರೆ ನಮ್ಮ ನಾಡು, ನಮ್ಮ ನೆಲದ ಮೇಲೆ ಬೀಳುವಂತಹ ನೀರಿನ ಮೇಲೆ ನಮಗೆ ಯಾವುದೇ ಹಕ್ಕು ಇಲ್ಲ ಅನ್ನೋ ಒಂದು ಪ್ರತಿಪಾದನೆ ತಪ್ಪು ಅಂತ ಅವ್ರು ಹೇಳಿದ್ರು. ಅವರು ನೇರವಾಗಿ ಹೇಳಿದ್ದಾರೆ ಅವರು ನಾನು ಇದುವರೆಗೂ ಈ ನೀರಿನ ಶೇಖರಣೆ ಮಾಡೋಕ್ಕಾಗದೆ ಹೋಗಿದ್ದರೆ, ಇದುವರೆಗೂ ನಾನು ಜಲಾಶಯ ಕಟ್ಟೋಕ್ಕೆ ಸಾಧ್ಯವಾಗಿಲ್ಲದೆ ಹೋದರೆ, ಈ ನೀರನ್ನು ನಮ್ಮ ನಾಡಿನಲ್ಲಿ ಇರುವಂಥ ಕೃಷಿ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲದೆ ಹೋದರೆ ಈ ನೀರಿನ ಮೇಲೆ ನನಗೆ ಅಧಿಕಾರ ಇಲ್ಲ ಅನ್ನುವ ಮಾತನ್ನು ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ದಿವಾನ್ ಶೇಷಾದ್ರಿಯರು ಹೇಳಿದರು. ಆದರೆ ಅವರು ಇದಕ್ಕೂ ಒಪ್ಕೊಳ್ಳಿಲ್ಲ. ಅವರು